ನಮಸ್ಕಾರ, ನೀವು ನೋಡ್ತಿದ್ದೀರಾ ಸ್ಪೀಡ್ ನ್ಯೂಸ್ ಕನ್ನಡ ವಿಶೇಷ ಕಾರ್ಯಕ್ರಮ. ಇವತ್ತಿನ ವಿಶೇಷ ಕಾರ್ಯಕ್ರಮದಲ್ಲಿ ಡ್ರೈ ಸ್ಕಿನ್ಗೆ ಸಿಂಪಲ್ ಆಗಿರೋ ಹೋಮ್ ರೆಮಿಡಿನ ಹೇಳ್ತೀನಿ. ಡ್ರೈ ಸ್ಕಿನ್, ಓಪನ್ ಪೋರ್ಸ್, ಡಾರ್ಕ್ ಸ್ಪಾಟ್ಸ್ ಇದೆಲ್ಲನೂ ಕೂಡ ಕಡಿಮೆ ಆಗುತ್ತೆ. ಅದ್ರ ಜೊತೆಗೆ ಸ್ಕಿನ್ ಗ್ಲೋ ಆಗೋದಕ್ಕೂ ಕೂಡ ಹೆಲ್ಪ್ ಮಾಡುತ್ತೆ. ಈ ಒಂದು ರೆಮಿಡಿನ ಟ್ರೈ ಮಾಡಿ. ಚಿಯಾ ಸೀಡ್ಸ್ ಅಂತ ಹೇಳ್ಬಿಟ್ಟು ನಿಮಗೆ ಆ ಒಂದು ಬ್ಲ್ಯಾಕ್ ಕಲರ್ ಕಾಮ್ ಕಸ್ತೂರಿ ಬೀಜ ಅಂತ ಹೇಳ್ತಾರೆ ಕನ್ನಡದಲ್ಲಿ. ಅದಕ್ಕೆ ನಿಮಗೆಲ್ಲ ಒಂದು ದಿನಸಿ ಅಂಗಡಿಗಳಲ್ಲಿ ಅಕ್ಕಿ ಬೇಳೆ ಕಾಳು ಸಿಕ್ಕುತ್ತಲ್ವ, ಅಲ್ಲಿ ಒಂದು ಚಿಯಾ ಸೀಡ್ಸ್ ಕೊಡಿ ಅಂದರೆ ಒಂದು 50 ರೂಪಾಯಿ ಒಳಗಡೆ ಸಿಕ್ಕುತ್ತೆ. ಒಂದು ಚಿಕ್ಕ ಡಬ್ಬಿಯಲ್ಲಿ ಅಥವಾ ಪ್ಯಾಕೆಟಲ್ಲಿ ನಿಮಗೆ ಸಿಕ್ಕುತ್ತೆ. ಅದನ್ನು ಏನಿಲ್ಲ ಅಂದರೂ 2 to 3 months ನೀವು ಆರಾಮವಾಗಿ ಯೂಸ್ ಮಾಡ್ಕೊಳ್ಬಹುದು. ಅಲ್ಲಿವರೆಗೂ ಅದು ಬರುತ್ತೆ, ನಿಮಗೆ ಯೂಸ್ ಆಗುತ್ತೆ. ಸೊ ಚಿಯಾ ಸೀಡ್ಸ್ ಏನಿದೆ, ಸ್ವಲ್ಪ ಹಾಲನ್ನು ಹಾಕಿ, ಕಾಯಿಸ್ದಲೇ ಇರುವಂತಹ ಹಾಲು, ತಂಬಾಲು ಅಂದರೆ ರಾ ಮಿಲ್ಕ್ ಏನಿದೆ ಅದನ್ನು ಹಾಕಿ, ಒಂದಿಷ್ಟು ಚಿಯಾ ಸೀಡ್ಸ್ ತೊಗೊಂಡ್ರೆ ನೀವು ಒಂದು ಸ್ವಲ್ಪ ಜಾಸ್ತಿ ಹಾಲನ್ನು ಹಾಕಿ ನೆನೆಯೋದಕ್ಕೆ ಬಿಟ್ಬಿಡಿ. ಅದನ್ನು 20 to 30 minutes ಅದು ನೆನಿಬೇಕು ಚೆನ್ನಾಗಿ. ಅದು ಚಿಯಾ ಸೀಡ್ಸ್ ಚಿಕ್ಕದಾಗಿರುತ್ತೆ, ಈ ಎಳ್ಳಿರುತ್ತಲ್ವ ಆ ರೀತಿಯಾಗಿರುತ್ತೆ. ಅದು ಒಂಥರ ಬಾಲ್ ಥರ ಆಗುತ್ತೆ, ಪುಟಾಣಿ ಬಾಲ್ ಥರ. ಅಲ್ಲಿವರೆಗೂ ನೀವು ವೆಯ್ಟ್ ಮಾಡಬೇಕು. ಒಂದು 20 to 30 minutes ಚೆನ್ನಾಗಿ ಹಾಲು ಹಾಕಿ ನೆನೆ ಹಾಕಿ. ತೀರಾ ಜಾಸ್ತಿನೂ ಹಾಲು ಬೇಡ, ಅದು ನೆನೆಯೋಷ್ಟು ಅದು ಮುಳುಗೋಷ್ಟು ಹಾಕಿದ್ರೆ ಸಾಕು. ನಿಮಗೆ ಗೊತ್ತಾಗ್ತಿರುತ್ತೆ ಕಂಪ್ಲೀಟ್ ಡ್ರೈ ಆಗ್ತಿದೆ ಅಂತಂದಾಗ ಇನ್ನೊಂದು ಸ್ವಲ್ಪ ಹಾಲನ್ನು ಆ್ಯಡ್ ಮಾಡಬಹುದು. 20 to 30 minutes ಅದನ್ನು ನೆನೆಯೋಕ್ಕೆ ಬಿಟ್ಬಿಟ್ಟು ನೀವು ಕ್ಲೀನಾಗಿ ಫಸ್ಟು ಫೇಸ್ ವಾಶ್ ಮಾಡ್ಕೊಳ್ಳಿ. ನೀವು ಸೋಪು ಅಥವಾ ಫೇಸ್ ವಾಶು ಅಥವಾ ಕಡಲೆ ಹಿಟ್ಟು, ಅಕ್ಕಿ ಹಿಟ್ಟು, ನೀವು ಯಾವುದರಿಂದ ಫೇಸ್ ವಾಶ್ ಮಾಡ್ಕೊಳ್ತೀರೋ ಕ್ಲೀನಾಗಿ ಫೇಸ್ ವಾಶ್ ಮಾಡ್ಕೊಳ್ಳಿ. ಫೇಸ್ ವಾಶ್ ಮಾಡ್ಕೊಂಡು ಬಂದು ಕ್ಲೀನಾಗಿ ಮುಖವನ್ನು ಡ್ರೈ ಮಾಡ್ಕೊಳ್ಳಿ, ಒರೆಸ್ಕೊಂಡಾದ ನಂತರ ಒಂದು ಸ್ವಲ್ಪ ಹಾಲನ್ನು ತಗೊಳ್ಳಿ. ಒಂದು ಬೌಲಲ್ಲಿ ನೀವೊಂದು ಕಾಟನ್ ಪ್ಯಾಡನ್ನು ತೊಗೊಂಡು ಅದ್ದಿ ನಿಮ್ಮ ಮುಖವನ್ನು ಕ್ಲೀನ್ ಮಾಡ್ಕೊಳ್ಳಿ. ಕಾಟನ್ ಪ್ಯಾಡಿಂದ ಹಾಲನ್ನು ಅದ್ದಿ ನಿಮ್ಮ ಮುಖನ ಕ್ಲೀನ್ ಮಾಡ್ಕೊಳ್ಳೋದ್ರಿಂದ ನಿಮ್ಮ ಮುಖದ ಮೇಲೆ ಡಸ್ಟು ಅದು ಏನೇ ಇದ್ದರೂ ಕೂಡ ಕಂಪ್ಲೀಟಾಗಿ ಡೀಪಾಗಿ ಕ್ಲೀನ್ ಆಗುತ್ತೆ. ಮುಖ, ಕತ್ತು, ನೀವು ಬೇಕಾದರೆ ಈ ಮಾಸ್ಕನ್ನು, ಈ ಪೇಸ್ಟನ್ನು ಕೈ ಮತ್ತು ಕಾಲಿಗೂ ಕೂಡ ಅಪ್ಲೈ ಮಾಡ್ಬೋದು. ಯಾವುದೇ ರೀತಿಯಾದಂಥ ಸೈಡ್ ಎಫೆಕ್ಟ್ ಇಲ್ಲ, ತುಂಬ ಚೆನ್ನಾಗಿ ವರ್ಕ್ ಆಗುತ್ತೆ. ಓಕೆನಾ? ಈಗ ಹಾಲಲ್ಲಿ ನೀವು ಕಂಪ್ಲೀಟಾಗಿ ಮುಖ, ಕೈ, ಕಾಲು, ಕುತ್ತಿಗೆ ಕಂಪ್ಲೀಟಾಗಿ ಕ್ಲೀನ್ ಮಾಡ್ಕೊಳ್ಳಿ. ಕ್ಲೀನ್ ಮಾಡ್ಕೊಳ್ಳಿ. ಕ್ಲೀನ್ ಮಾಡ್ಕೊಂಡು ಆದಮೇಲೆ ನೀವು ಒಂದು ಕ್ಲೀನಾಗಿ ವೆಟ್ ವೈಪ್ಸಿಂದ ಅಥವಾ ತಣ್ಣೀರಿಂದ ನೀವು ಮುಖನ ತೊಳ್ಕೊಳ್ಳಿ. ಸೋಪು ಅಥವಾ ಕಡಲೆ ಅಕ್ಕಿಟ್ಟು ಏನು ಬೇಡ. ಈಗ ಕ್ಲೀನ್ ಮಾಡ್ಕೊಳ್ತೀರಲ್ವ, ಕಾಟನ್ ಪ್ಯಾಡಿಂದ ಹಾಲನ್ನು ಅದ್ದಿ ಕ್ಲೀನ್ ಮಾಡ್ಕೊಳ್ತೀರಾ. ಕ್ಲೀನ್ ಆದ ನಂತರ ಒಂದು ವೆಟ್ ವೈಪ್ಸಿಂದ ಅಥವಾ ಒಂದು ನೀರಿಂದನೇ ನೀವು ತೊಳ್ಕೊಂಡು ಕ್ಲೀನ್ ಮಾಡ್ಕೊಳ್ಳಿ. ಆದ ನಂತರ ನೀವು ಬೇಕಾದ್ರೆ ಕಾಟನ್ ಪ್ಯಾಡ್ ತೆಗೆದು ನೋಡಿ, ನಿಮ್ಮ ಮುಖದಲ್ಲಿರುವಂತಹ ಡೀಪಾಗಿ ಏನಾದರೂ ಡಸ್ಟು, ಕೊಳೆ ಆ ಥರದ್ದೆಲ್ಲ ಕೂತಿದೆ, ಅದು ಕಂಪ್ಲೀಟಾಗಿ ಕ್ಲೀನ್ ಆಗಿರುತ್ತೆ. ನೀವು ಆ ಕಾಟನ್ ಪ್ಯಾಡ್ನ ನೋಡಿ, ನೀವು ಎಷ್ಟೇ ಮುಖವನ್ನು ತೊಳೆದಿದ್ರು ಕೂಡ ಮುಖ ಒರೆಸ್ಕೊಂಡಾದ್ಮೇಲೆ ಹಾಲಿಂದ ನೀವು ಅದನ್ನು ಕ್ಲೆನ್ಸ್ ಮಾಡಿಕೊಂಡ್ರೆ ನಿಮಗೆ ಆ ಕಾಟನ್ ಪ್ಯಾಡಲ್ಲೇ ಗೊತ್ತಾಗುತ್ತೆ ಎಷ್ಟು ಡಸ್ಟ್ ಇತ್ತು ನಮ್ಮ ಮುಖದಲ್ಲಿ ಅಂತ ಹೇಳ್ಬಿಟ್ಟು. ಅದಾದ ನಂತರ ಈ ಚಿಯಾ ಸೀಡ್ಸ್ ಕಂಪ್ಲೀಟಾಗಿ ಹಾಲಲ್ಲಿ ಕಂಪ್ಲೀಟಾಗಿ ನೆಂದಿರುತ್ತೆ. ಅದನ್ನು ನೀವು ಮಿಕ್ಸಿ ಜಾರಿಗೆ ಹಾಕ್ಕೊಂಡು ಕ್ಲೀನಾಗಿ ಪೇಸ್ಟ್ ಮಾಡ್ಕೊಳ್ಳಿ. ಪೇಸ್ಟ್ ಆದ ನಂತರ ಆ ಪೇಸ್ಟ್ ಏನಿದೆ, ಈಗ ಅದನ್ನು ಕ್ಲೆನ್ಸ್ ಮಾಡ್ಕೊಂಡ್ರಿ, ನೀರಲ್ಲಿ ತೊಳ್ಕೊಂಡ್ರಿ, ಮುಖವನ್ನು ಡ್ರೈ ಮಾಡ್ಕೊಂಡ್ರಿ ಒರೆಸ್ಕೊಂಡು. ಅದಾದ ನಂತರ ಈ ಪೇಸ್ಟ್ ಏನು ರೆಡಿ ಮಾಡ್ಕೊಳ್ತೀರಾ, ಆ ಪೇಸ್ಟನ್ನು ಕಂಪ್ಲೀಟಾಗಿ ಮುಖಕ್ಕೆ ಅಪ್ಲೈ ಮಾಡಿ. ಮುಖಕ್ಕೆ, ಕತ್ತಿಗೆ, ಕಿವಿಗೆ, ಕೈಗೆ, ಕಾಲಿಗೆ ಅಪ್ಲೈ ಮಾಡ್ಬೋದು. ಬೇಕಂದರೆ ಬರೀ ನೀವು ಮುಖಕ್ಕೂ ಕೂಡ ಅಪ್ಲೈ ಮಾಡಬಹುದು. ಅಪ್ಲೈ ಮಾಡಿ ಆದಮೇಲೆ 20 to 30 minutes ಅದು ಕಂಪ್ಲೀಟಾಗಿ ಡ್ರೈ ಆಗಬೇಕು. ನಿಮಗೆ ಗೊತ್ತಾಗುತ್ತೆ ಅದು ಕಂಪ್ಲೀಟಾಗಿ ಡ್ರೈ ಆಗಿದೆ ಅಂತ ಹೇಳ್ಬಿಟ್ಟು. ಡ್ರೈ ಆದ ನಂತರ ನೀವು ಫೇಸ್ ವಾಶ್ ಮಾಡ್ಕೊಂಡು ಬನ್ನಿ. ಫೇಸ್ ವಾಶ್ನ ನೀವು ಕಡಲೆ ಹಿಟ್ಟಿಂದ ಫೇಸ್ ವಾಶ್ ಮಾಡಿ. ಕ್ಲೀನಾಗಿ ಫಸ್ಟ್ ಮುಖಕ್ಕೆ ನೀರು ಅಪ್ಲೈ ಮಾಡ್ಕೊಳ್ಳಿ, ಅದನ್ನು ಸಾಫ್ಟ್ ಮಾಡ್ಕೊಳ್ಳಿ, ಸ್ಕ್ರಬ್ ಮಾಡಿ. ಕಡಲೆ ಹಿಟ್ಟನ್ನು ಸ್ವಲ್ಪ ತೊಗೊಂಡ್ಬಿಟ್ಟು ಟ್ಯಾಪ್ ಮಾಡಿಬಿಟ್ಟು ಕ್ಲೀನಾಗಿ ಸ್ಕ್ರಬ್ ಮಾಡಿ ಆ ಮುಖದ ಮೇಲೆ ಇರುವಂಥ ಮಾಸ್ಕ್ ಏನಿದೆ ಅದನ್ನು ರಿಮೂವ್ ಮಾಡ್ತಾ ಬನ್ನಿ. ಓಕೆನಾ? ರಿಮೂವ್ ಆದಮೇಲೆ ನೀವು ಒಂದು ಕ್ಲೀನಾಗಿರುವಂತಹ ಬಟ್ಟೆಯಲ್ಲಿ ಕ್ಲೀನಾಗಿ ಮುಖವನ್ನು ಒರೆಸ್ಕೊಂಡು ಯಾವುದಾದ್ರೂ ಒಂದು ಒಳ್ಳೆ ಮಾಯ್ಶ್ಚರೈಸರ್, ಲೈಟ್ ವೆಯ್ಟ್ ಮಾಯ್ಶ್ಚರೈಸರ್ನ ಅಪ್ಲೈ ಮಾಡಿದರೆ ಸಾಕು. ನಿಮಗೆ ನಾನು ಆಗಲೇ ಹೇಳ್ದಂಗೆ ಡ್ರೈ ಸ್ಕಿನ್ ಕಡಿಮೆ ಆಗುತ್ತೆ, ಓಪನ್ ಪೋರ್ಸ್ ಕಡಿಮೆ ಆಗುತ್ತೆ, ನಿಮ್ಮ ಸ್ಕಿನ್ ಗ್ಲೋ ಆಗುತ್ತೆ, ಕಲೆಗಳೇನಾದರೂ ಇದ್ದರೆ ಅದು ಕೂಡ ಕಡಿಮೆ ಆಗುತ್ತೆ. ಅದೆಲ್ಲದಕ್ಕಿಂತ ಮುಖ್ಯವಾಗಿ ಮನೆಯಲ್ಲಿ 3 ಹೊತ್ತು ಊಟ ಮಾಡಿ, ಚೆನ್ನಾಗಿ ನೀರು ಕುಡೀರಿ, ತರಕಾರಿ ಹಣ್ಣುಗಳನ್ನ ಚೆನ್ನಾಗಿ ಸೇವಿಸಿ, ಅದ್ರ ಜೊತೆಗೆ ಪಿಲ್ಲೋ ಕವರ್ ಅವಾಗವಾಗ ಬೆಡ್ ಸ್ಪ್ರೆಡ್ ಏನಿದೆ ಅದನ್ನು ಕ್ಲೀನ್ ಮಾಡ್ಕೊಳ್ತಾ ಇರಿ. ಮೊಬೈಲ್ ಕವರ್, ಅದು ಮೊಬೈಲ್ ಅಂದರೆ ಸ್ಕ್ರೀನ್ ಗಾರ್ಡ್ ಏನಿದೆ ಅದನ್ನು ಅವಾಗವಾಗ ಕ್ಲೀನ್ ಮಾಡ್ಕೊಳ್ತಾ ಇರಿ. ಅದರಲ್ಲೂ ಕೂಡ ಡಸ್ಟ್ ಇರುತ್ತೆ, ನಿಮ್ಮ ಸ್ಕಿನ್ ಹಾಳಾಗುವಂಥ ಚಾನ್ಸಸ್ ಜಾಸ್ತಿ ಇರುತ್ತೆ. ಸ್ಕೂಟಿಯಲ್ಲಿ ಅಥವಾ ಹೊರಗಡೆ ಎಲ್ಲಾದರೂ ಹೋಗ್ತಿದ್ದೀನಿ ಅಂತಂದರೆ ಆದಷ್ಟು ಮಾಸ್ಕ್ ಅಥವಾ ಸ್ಕಿನ್ನನ್ನು ಒಂದು ಸ್ವಲ್ಪ ಕವರ್ ಮಾಡ್ಕೊಳ್ಳಿ. ಸಖತ್ತು ಡಸ್ಟ್ಗೆ ನೀವು ಮುಖನ ಎಕ್ಸ್ಪೋಸ್ ಮಾಡಬೇಡಿ. ಅದ್ರ ಜೊತೆಗೆ ಸನ್ಸ್ಕ್ರೀನ್, ಯಾವುದಾದ್ರೂ ಒಂದು ಒಳ್ಳೆಯ ಸನ್ಸ್ಕ್ರೀನ್ನ ಬಳಸಿ ನಿಮ್ಮ ಮುಖಕ್ಕೆ, ತುಂಬ ಒಳ್ಳೆಯದು. ಈಗ ಚಳಿಗಾಲ ಆಗಿರೋದ್ರಿಂದ ಬಾಡಿಗೂ ಕೂಡ ಅಷ್ಟೇ ನೀವು ಮಾಯ್ಶ್ಚರೈಸರ್ನ ಬಳಸಿ, ಅದು ಕೂಡ ಒಳ್ಳೆಯದು. ಇದಿಷ್ಟನ್ನು ಟ್ರೈ ಮಾಡಿ, 100% ನಿಮಗೆ ಒಳ್ಳೆ ರಿಸಲ್ಟ್ ಸಿಗುತ್ತೆ. ನಿಮ್ಮ ಸ್ಕಿನ್ನು ಕೂಡ ತುಂಬ ಚೆನ್ನಾಗಿ ಗ್ಲೋ ಆಗುತ್ತೆ, ಡಾರ್ಕ್ ಸ್ಪಾಟ್ಸ್ ಕಡಿಮೆ ಆಗುತ್ತೆ, ಗ್ಲೋ ಆಗೋದಕ್ಕೆ ಸಿಕ್ಕಾಪಟ್ಟೆ ಹೆಲ್ಪ್ ಮಾಡುತ್ತೆ. ಓಕೆ, ಇದೇ ರೀತಿ ಸ್ಕಿನ್ ಕೇರ್, ಹೇರ್ ಕೇರ್, ನಿಮ್ಮ ಹೆಲ್ತ್ ಕೇರ್ ಎಲ್ಲ ವೀಡಿಯೋ, ಎಲ್ಲ ಟಿಪ್ಸ್ಗಳು ಇದೇ ಪೇಜಲ್ಲಿದೆ. ಒಂದು
ಒಂದ್ಸಲ ನೀವು ಚೆಕ್ ಮಾಡ್ಕೊಳ್ಬಹುದು. ನಿಮಗೆ ಸ್ಕಿನ್ ಕೇರು, ಹೇರ್ ಲೆಂತ್ ಬರೋದಕ್ಕೆ, ಡ್ಯಾಂಡ್ರಫ್ ಕಡಿಮೆ ಆಗೋದಕ್ಕೆ, ಸ್ಕಿನ್ ಗ್ಲೋ ಆಗೋದಕ್ಕೆ, ಗ್ಲಾಸಿ ಸ್ಕಿನ್ ಆಗೋದಕ್ಕೆ, ಸಣ್ಣ ಆಗೋದಕ್ಕೆ ಅಥವಾ ದಪ್ಪ ಆಗೋದಕ್ಕೆ ನಿಮಗೇನಾದ್ರು ಹೋಮ್ ರೆಮಿಡೀಸ್ ಬೇಕು ಅಂದರೆ ಇದೇ ಪೇಜಲ್ಲಿದೆ, ಒಂದ್ಸಲ ನೀವು ಚೆಕ್ ಮಾಡ್ಕೊಳ್ಬಹುದು. ಓಕೆ, ಇದಾಗಿತ್ತು ಇವತ್ತಿನ ವಿಶೇಷ. ನಿಮಗೆ ಯಾವುದಾದ್ರೂ ಸ್ಕಿನ್ ಕೇರ್, ಹೇರ್ ಕೇರ್ ವೀಡಿಯೋಸ್ ಏನಾದರೂ ಬೇಕು ಅಂತಂದರೆ ಕೆಳಗಡೆ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ. ಅದ್ರ ಜೊತೆಗೆ ನಾನು ಒಂದು ಟಿಪ್ ಹೇಳ್ತೀನಿ. ಪ್ರತಿದಿನ ಒಂದು ಗ್ರೀನ್ ಆ್ಯಪಲ್ನ ತಿಂತಾ ಬನ್ನಿ. ರೆಡ್ ಆ್ಯಪಲ್ ಅಲ್ಲ, ಗ್ರೀನ್ ಆ್ಯಪಲ್ನ ತಿಂತಾ ಬನ್ನಿ. ಆ್ಯಪಲ್ ಅಂದಿದ ತಕ್ಷಣ ನಮ್ಮೆಲ್ಲರಿಗೂ ರೆಡ್ಡು ಫ್ರೆಶ್ ಆಗಿರಬೇಕು ಅಂತ ಅನ್ಕೊತೀವಿ. ಪ್ರತಿದಿನ ಒಂದು ಗ್ರೀನ್ ಆ್ಯಪಲ್ನ ತಿನ್ನೋದ್ರಿಂದ ಹೃದಯ ಸಂಬಂಧಿ ಕಾಯಿಲೆಗಳು ಕಡಿಮೆ ಆಗುತ್ತೆ. ಅದರಲ್ಲಿ ವಿಟಮಿನ್ ಎ ಹಾಗೆ ವಿಟಮಿನ್ ಸಿ ಸಿಕ್ಕಾಬಟ್ಟೆ ಇರುತ್ತೆ. ನಿಮ್ಮ ಸ್ಕಿನ್ ಹೇರಿಗೆ ಸಿಕ್ಕಾಬಟ್ಟೆ ಹೆಲ್ಪ್ ಮಾಡುತ್ತೆ. ಅದ್ರ ಜೊತೆಗೆ ಮೂಳೆಗಳು ಕೂಡ ಸ್ಟ್ರಾಂಗ್ ಆಗಿರುತ್ತೆ, ಚೆನ್ನಾಗಿ ಸ್ಟ್ರೆಂತ್ ಬರುತ್ತೆ ನಿಮಗೆ ಅದೇ ಹೃದಯ ಸಂಬಂಧಿ ಕಾಯಿಲೆಗಳು ಕಡಿಮೆ ಆಗುತ್ತೆ. ಅದ್ರ ಜೊತೆಗೆ ವೆಯ್ಟ್ ಲಾಸಿಗೂ ಈ ಗ್ರೀನ್ ಆ್ಯಪಲ್ ಸಿಕ್ಕಾಪಟ್ಟೆ ಚೆನ್ನಾಗಿ ಹೆಲ್ಪ್ ಮಾಡುತ್ತೆ. ಇದನ್ನು ಟ್ರೈ ಮಾಡಿ, 100% ನಿಮಗೆ ಒಳ್ಳೆ ರಿಸಲ್ಟ್ ಸಿಗುತ್ತೆ. ಆದಷ್ಟು ಡಾಕ್ಟರ್ ಹತ್ರ ಹೋಗೋದನ್ನು ಕಡಿಮೆ ಮಾಡ್ಕೋಬೇಕು ಅಂತಂದರೆ ಹೆಲ್ತಿ ಫುಡ್ನ ಮೇಂಟೈನ್ ಮಾಡ್ತಾ ಬಂದರೆ ಸಾಕು. ಡಾಕ್ಟರ್ ಹತ್ರ ಹೋಗೋದು ತುಂಬ ಕಡಿಮೆ ಆಗುತ್ತೆ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ಓಕೆ, ಇದಾಗಿತ್ತು ಇವತ್ತಿನ ವಿಡಿಯೋ. ನಿಮಗೆ ಯಾವುದಾದ್ರೂ ಸ್ಕಿನ್ ಕೇರ್, ಹೇರ್ ಕೇರ್ ವೀಡಿಯೋಸ್ ಏನಾದರೂ ಬೇಕು ಅಂದರೆ ಹೋಮ್ ರೆಮಿಡೀಸು ಕೆಳಗಡೆ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ. ನಾನು ಖಂಡಿತ ಅದ್ರ ಮೇಲೆ ವೀಡಿಯೋ ಮಾಡ್ತೀನಿ. ನಮಸ್ಕಾರ.